ಮಲತಾಯಿ ಭಾಗ 4. ಹೆಂಡತಿಯನ್ನು ಕಳೆದುಕೊಂಡು ದುಃಖಭರಿತನಾಗಿ ಕುಳಿತಿರುವ ಗಂಡ. ನೋಡು ಪುಟ್ಟ, ಏ ಪುಟ್ಟ, ಏ ಪುಟ್ಟ ಇಲ್ಲೋಡು, ಮದುವೆ ಹೆಣ್ಗಳ ಫೋಟೋ ತಂದಿದ್ದೀನಪ್ಪ. ಹೌದು ಅಮ್ಮವ್ರೆ, ನೀವು ಹೇಳ್ದಂಗೆ ಸಿಟಿಲಿರೋ ಶ್ರೀಮಂತರ ಮನೆ ಹುಡುಗಿರೋ ಫೋಟೋ ಎಲ್ಲ ತಂದಿದ್ದೀನಿ. ಸರಿ ಸರಿ, ಅಲ್ಲಿ ಇಟ್ಬಿಟ್ಟು ಹೋಗು, ಮಗುನ ಹತ್ರ ಮಾತಾಡ್ಬಿಟ್ಟು ಹೇಳ್ತೀನಿ. ಮಗನೇ ನೋಡು ಮಗನೇ, ನಿಂಗೆ ಅಂತ ಒಳ್ಳೆ ಹೆಣ್ಮಕ್ಳನ್ನ ಸೆಲೆಕ್ಟ್ ಮಾಡಿದ್ದೀನಿ, ಮದುವೆ ಮಾಡ್ಕೊ. ನಿಂಗೋಸ್ಕರ ಅಲ್ಲಪ್ಪ, ಈ ಎಳೆ ಮಕ್ಳಿಗೋಸ್ಕರನಪ್ಪ. ಈ ಮಕ್ಕಳನ್ನ ನಿನ್ನ ಕೈ ನೋಡ್ಕೊಳಕ್ಕಾಗುತ್ತೆ ಅಂದ್ಕೊಂಡಿದ್ಯಾ? ನನಗೂ ನೋಡ್ಕೊಳ್ಳೋಷ್ಟು ಶಕ್ತಿ ಇಲ್ಲ ಕಣಪ್ಪ, ಅರ್ಥ ಮಾಡ್ಕೊ. ಇಲ್ಲಮ್ಮ, ನಾನು ಯಾರನ್ನೂ ಮದುವೆ ಆಗಲ್ಲ. ನಾನು ರಾಧನ್ ಜಾಗನ ನಾನು ಯಾರಿಗೂ ಬಿಟ್ಕೊಡಲ್ಲ ಅಮ್ಮ. ನೋಡಪ್ಪ, ನಾನು ಹೇಳ್ತಿರೋದು ನಿನಗೋಸ್ಕರ ಅಲ್ಲ, ಮಕ್ಕಳಿಗೋಸ್ಕರ. ಮಕ್ಕಳು ಬೆಳೀತಾ ಬೆಳೀತಾ ಅಮ್ಮ ಎಲ್ಲಿ ಅಂತ ಕೇಳ್ತೇವೆ, ಆ ಮಕ್ಕಳಿಗೋಸ್ಕರ ಆಗಪ್ಪ, ನಿನ್ನ ಖುಷಿಗೆಲ್ಲ ನಾನು ಹೇಳ್ತಾ ಇರೋದು. ಸರಿನಮ್ಮ, ನೀನು ಹೇಳೋದ್ರಲ್ಲೂ ಅರ್ಥ ಇದೆ. ಮಕ್ಕಳು ಬೆಳೀತಾ ಬೆಳೀತಾ ಅಮ್ಮ ಎಲ್ಲಿ ಅಂತ ಏನು ಹೇಳೋದು? ಈಗ ಮದುವೆ ಮಾಡ್ಕೊಂಡು ಬರೋಳು ಒಳ್ಳೆಯವಳಾಗಿದ್ದು ನನ್ನ ಮಕ್ಕಳನ್ನ ನೋಡ್ಕೊಂಡೋದ್ರೆ ಅಷ್ಟೇ ಸಾಕಮ್ಮ. ಅಮ್ಮನ ಕುತಂತ್ರ ಬುದ್ಧಿಯಿಂದ ಮತ್ತೆ ಮದುವೆ ಆಗಿ ಮನೆಗೆ ಮಲತಾಯಿ ಆಗಮನ ಆಗುತ್ತದೆ. ನಿಲ್ಲಿ ನಿಲ್ಲಿ ನಿಲ್ಲಿ, ಫಸ್ಟ್ ಟೈಮ್ ಸೊಸೆ ಬರ್ತಿದ್ದಾಳೆ, ಆರತಿ ಎತ್ತುತ್ತೀನಿ. ಬಲಗಾಲಿಟ್ಕೊಂಡು ಮನೆ ಒಳಗಡೆ ಹೋಗಮ್ಮ. ದೇವ್ರ ಮನೆಗೆ ಹೋಗ್ಬಿಟ್ಟು ಮಾಡಿ ಮುಳ್ಳೆ ಮಕ್ಕಳು ಇದ್ದಾವೆ, ಒಂದು ಮಕ್ಕಳನ್ನ ನೋಡಮ್ಮ. ಹಂಗೆ ನೋಡಮ್ಮ, ಇವರೇ ನಿನ್ನ ಮಕ್ಕಳು ಥರ ನೀನು ನೋಡ್ಕೋಬೇಕು. ಮುಂದಕ್ಕೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೇನಮ್ಮ. ನಮಗೂ ವಯಸ್ಸಾಯ್ತಾ ಬತ್ತು, ನೀನೇ ನಮ್ಮನ್ನೆಲ್ಲ ನೋಡ್ಕೋಬೇಕು. ಪೂರ್ವ ನೋಡು, ನನ್ನ ಹೆಣ್ಮಕ್ಳನ್ನ ನಿನ್ನ ಮಕ್ಕಳು ಥರ ನೋಡ್ಕೋ, ಯಾವತ್ತೂ ಮಲತಾಯಿ ಥರ ನೋಡ್ಕೋಬೇಡ, ಆಯ್ತಾ? ಅಯ್ಯೋ ಅಷ್ಟೇ ತಾನೇ ರೀ, ನೋಡ್ಕೋತೀನಿ ಬಿಡ್ರಿ. ನೋಡಮ್ಮ ಪೂರ್ವ, ನಾನು ಇಷ್ಟು ದಿನ ಈ ಮಕ್ಕಳು ಕಿರ್ಚಾಡ್ದಾಗ ಆಡ್ತಾಡ್ದಾಗ ಬಂದು ಸಮಾಧಾನ ಮಾಡಿ ಅವಕ್ಕೇನು ಬೇಕೋ ತಿನ್ನಿಸಿ ಸಮಾಧಾನ ಮಾಡಿ ಮಲಗಿಸ್ತಿದ್ದೆ. ಇನ್ಮೇಲೆ ಕೆಲಸ ಎಲ್ಲ ನಿಂದಮ್ಮ. ಇದೇನತ್ತೆ ಬರ್ತಿದ್ದಂಗೆ ಕೆಲಸ ಕೊಡೋಕೆ ಸ್ಟಾರ್ಟ್ ಮಾಡಿದ್ದೀರಲ್ಲ? ನಾನು ಈ ಮನೆಗೆ ಅಡ್ಜಸ್ಟ್ ಆಗಬೇಕು, ಟೈಮ್ ಹಿಡಿಯುತ್ತತ್ತೆ. ನೋಡಮ್ಮ, ನಿನ್ನ ಗಂಡ ಹೇಳಿದ್ದಾನೆ, ನಿನ್ನ ಕೆಲಸ ನೀನು ಮಾಡು. ನನಗೂ ನೀನು ಇಷ್ಟ ಆಗಿದೆಯಾ, ನಾನು ನಿನ್ನ ಪರನೇ, ಆಯ್ತಾ? ಮಕ್ಕಳು ಅಳ್ತಾ ಇದ್ರು ಹೆಂಗೆ ಕೂತ್ಕೊಳ್ಳಿ ನೋಡಿ ಇವಳು. ಇವಳಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗಲ್ಲ, ಅಮ್ಮಂಗೂ ಹೇಳ್ಬೇಕು. ಅಮ್ಮ ಬಾಯ್ಲಿ. ಅಮ್ಮ ಏನು ಮಾಡ್ತಾ ಇದೆಯಮ್ಮ? ಏನು ಈಗ ಬಂದಾಗಿಂದ ನೋಡ್ತಾ ಇದ್ದೀನಿ, ಎಲ್ಲ ಒಂದೊಂದು ಪುಟ್ ಕೆಲಸ ಮಾಡ್ಬಿಟ್ಟು ಸುಮ್ಮನೆ ಮೊಬೈಲ್ ಇಟ್ಕೊಂಡೇ ಕೂತ್ಕೊತಾಳೆ. ಮಕ್ಕಳು ಅಳ್ತಾ ಇದ್ರೂ ಹೋಗೋದಿಲ್ಲಮ್ಮ. ನೀ ಅಂತೂ ಎಷ್ಟಂತ ಮಾಡ್ತೀಯಮ್ಮ? ಮನೆ ಕೆಲಸ ಸಾವಿತ್ರಮ್ಮಯಲ್ಲಿ ಫೋನ್ ಮಾಡಿ ಕರ್ಸು. ಸರಿ ಮಗನೆ, ಫೋನ್ ಮಾಡಿ ಕರಿತೀನಿ, ಬಂದು ಕೆಲಸ ಮಾಡು ಅಂತ. ನನ್ನ ಕೈಲೂ ಆಗಲ್ಲಪ್ಪ, ಏನೋ ಶ್ರೀಮಂತರ ಮನೆ ಸೊಸೆ ಅಂತ ಮಾಡ್ಕೊಂಡ್ರೆ ಹಿಂಗೆ ನಾನು ನೋಡಪ್ಪ. ನಾನು ನಿಂಗೆ ಹೇಳಿದೆ ಬೇಡಮ್ಮ ಅಂತ, ನೀನು ಕೇಳಿಲ್ಲ. ಈಗೆಲ್ಲ ನಮ್ಮ ಮನೆ ಬಾರ, ಒಂದಾದ್ಮೇಲೆ ನಮ್ಮ ತಲೆ ಮೇಲೆ ಏನೋ ಒಂದು ಎಳಿಚಮ್ಮ ನೀನು. ಬರೇ ಸಾವಿತ್ರಿ, ನಿಂಗೆ ಕಾಯ್ತಾ ಇದ್ದೆ. ಯಾಕಮ್ಮ ಅವರೇ, ಎಷ್ಟು ದಿನ ಆದಮೇಲೆ ನನ್ನ ಕರಿತಾ ಇದ್ದೀರಾ? ನಾನು ಫೋನ್ ಮಾಡ್ತೀರಾ ಕರಿತೀರಾ ಅಂತ ಕಾದಿ ಕಾದಿ ಸಾಕಾಗಿ ಬೇರೆ ಮನೆಗೆ ಹೋಗಿದ್ದೆ ಕೆಲಸಕ್ಕೆ. ಈಗ ನಿಮ್ಮ ಫೋನ್ ಬಂದಿದ್ದ ತಕ್ಷಣ ಆ ಮನೆಗೆ ಬರಲ್ಲ ಅಂದ್ಬಿಟ್ಟು ಬಂದೆ. ಆಗಿದಾಯ್ತು, ಹಳೇದೆಲ್ಲ ವಿಷಯ ಬೇಡ. ಫಸ್ಟು ಮೇಲೆ ಹೋಗು, ಮಕ್ಕಳು ಅಳ್ತಾ ಇದ್ದಾವೆ, ಆ ಮಕ್ಕಳನ್ನ ನೋಡಿ ಸಮಾಧಾನ ಮಾಡಿ ಆಮೇಲೆ ಮಿಕ್ಕಿದ ಕೆಲಸ ಮಾಡಿ ಅಡುಗೆ ಮನೇಲಿ ಹೋಗಿ ಅಡುಗೆ ಮಾಡಿಟ್ಬಿಟ್ಟು ಹೋಗಮ್ಮ. ಇಲ್ಲಿ ಬಿಡಿಯಮ್ಮವ್ರೆ, ಒಂದೇ ಒಂದು ಕೆಲಸ ಎಕ್ಸ್ಟ್ರಾ ಆಯ್ತು ಅಷ್ಟೇ. ಮಕ್ಕಳು ನೋಡ್ಕೊಳ್ಳತ್ತಾನೆ, ಮಕ್ಕಳು ನೋಡ್ಕೊಂಡ್ರೆ ದೇವ್ರ ಸಮಾನ ಬಿಡಿಯಮ್ಮವ್ರೆ. ಇವಳಿಗಿರೋಷ್ಟು ಬುದ್ಧಿನೂ ನಂಗೆ ಇರದೆ ಹೋಯ್ತೆ. ನನ್ನ ಸೊಸೆ ರಾಧನ್ ಬೆಲೆ ನಂಗೆ ಇವಾಗ ಅರ್ಥ ಆಗ್ತೈತೆ. ಎಲ್ಲ ಕೆಲಸ ಮಾಡೋಳು, ಬೈದಂಗೆಲ್ಲ ಬೈಸ್ಕೊಳ್ಳೋಳು. ಇವಳಿಗೆ ಬೈಯಕ್ಕೆ ಬರೋ ನನಗೆ ತಿರುಗಿ ಬೀಳ್ತಾಳೆ. ಯಾರಿಗೆ ಬೈತಾವ್ರಿಲ್ಲ ಮತ್ತೆ? ಏನಮ್ಮ ಸೊಸೆ, ಯಾವಾಗ ಬಂದೆ? ಅದೇ ತೇ, ನೀವು ಯಾರಿಗೂ ಬೈತಾ ಇದ್ರಲ್ಲ, ಆವಾಗಲೇ ಬಂದೆ ನಾನು. ಏನು ಕೇಳಿಸ್ಕೊಂಡಿಲ್ಲ ತಾನೇ? ಏನಂದೆ ನಾನು? ಏನೋ ಅಂದ್ರಿ, ಸರಿ ಕೇಳಿಸಿಲ್ಲ. ಅಮ್ಮ ಬದುಕ್ತಿ ಬಡ್ಜೀವ. ಹೌದತ್ತೆ, ಯಾರತ್ತೆ ಒಳಗೆ ಬಂದಿರೋದೀಗ? ಮನೆ ಕೆಲಸದವ್ರಮ್ಮ, ನಿನ್ನ ಗಂಡ ನಿಂಗೋಸ್ಕರ ಅಂತ ಮನೆ ಕೆಲಸದವ್ನು ಕರ್ಸೋನೆ, ನಿನ್ನ ರಾಣಿ ಥರ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೋಬೇಕಂತ ಅಷ್ಟೇ. ಹೌದಾ ಅತ್ತೆ? ಅತ್ತೆ ಅಡುಗೆಲ್ಲ ಚೆನ್ನಾಗಿ ಮಾಡ್ತಾರೆ ಅತ್ತೆ ಅವರು? ಅಮ್ಮ ಎಲ್ಲ ಮಾಡ್ತಾರೆ, ಚೆನ್ನಾಗಿ ಮಾಡಾಕ್ತಾಳೆ, ನೀನು ಚೆನ್ನಾಗಿ ತಿನ್ಕೋ ಬಿತ್ಕೋ. ಏನಂದಿದ್ದು ನೀವು? ಅಲ್ಲಮ್ಮ, ಅಡುಗೆ ಮಾಡಾಕ್ತಾರೆ, ಚೆನ್ನಾಗಿ ತಿನ್ಕೊಂಡು ಆರಾಮಾಗಿರೋ ಅಂತ ಹೇಳಿದ್ದು ನಾನು. ನೀವು ಹೇಳಿದ್ದು ಆ ರೀತಿ ಇರಲಿಲ್ಲ, ತಿನ್ಕೊಂಡು ಬಿತ್ಕೋ. ಏನು ನೀವು ಹೇಳೋದು? ಏನತ್ತೆ ಮೂರತ್ತು ತಿನ್ಕೊಂಡು ಬಿತ್ಕೊಳ್ಳೋ ನೀವು? ನಾನು ತಿನ್ಬಿಟ್ಟು ಓಡಾಡ್ಕೊಂಡು ಕೂತಿರ್ತೀನಿ. ನಾನು ಏನು ಹೇಳ್ಬಾರ್ದು ಅಂತಿದ್ರೆ ನನ್ನ ಮೇಲೆ ಎಲ್ಲ ತಿರುಗಿಸಿ ಹೇಳ್ತಿರಲ್ಲ ನೀವು. ಮನೆ ಕೆಲಸದವ್ರನ್ನ ಕರ್ಸೋಕೆ ಮುಂಚೆ ನಾನು ಹೇಳ್ಬೇಕಾ ನೀವು ಒಂದು ಮಾತು? ನಾನು ಕರೆಸ್ತಿದ್ದೆ, ಎಲ್ಲ ಥರ ಅಡುಗೆ ಮಾಡುವಂಥ ಮನೆ ಕೆಲಸದವ್ರನ್ನ ಕರೆಸ್ತಾ ಇದ್ದೆ. ಅಲ್ಲ, ನಿಮ್ಮ ಇಷ್ಟ ಬಂದಂಗೆ ಮಾತಾಡ್ಕೋತೀರಲ್ಲ, ನಿಮ್ಮ ಇಷ್ಟ ಬಂದಂಗೆ ಕೆಲಸ ಮಾಡ್ಕೋತೀರಾ? ಅಲ್ಲ, ಒಂದು ಕೆಲಸ ಮಾಡಲ್ಲ, ಏನಿಲ್ಲ ಇವಳು, ಎಷ್ಟು ಮಾತಾಡ್ತಾಳೆ ನೋಡು. ನನಗೆ ಈಗ ಅರಿವಾಗ್ತಾ ಐತೆ, ರಾಧಾ ಬಂಗಾರ ಚಿನ್ನ, ಅವಳು ಅಪ್ಪಟ ಚಿನ್ನ. ಒಂದು ಮಾತು ನಾನು ಬೈದ್ರು ಒಂದು ಮಾತು ನನಗೆ ತಿರುವಾಗ್ತಾ ಹೇಳಿ ಎಲ್ಲ ಕೆಲಸ ಮಾಡ್ತಾ ಇದ್ಲು ಬಂಗಾರ ಅವಳು. ಅಂತ ಬಂಗಾರನ ಕಳ್ಕೊಂಡೆ. ಹೋಗಿ ಇಂಥ ಕಲ್ಲಿದ್ಲನ್ನ ಹುಡುಕಿ ಎತ್ಕೊ ಬಂದಿದ್ದೀನಿ ಹೋಗ್ಬಿಟ್ಟು. ಅದಕ್ಕೆ ಅಲ್ವಾ ದೊಡ್ಡವ್ರು ಹೇಳಿರೋದು, ಬಡವ್ರ ಮನೆ ಹೆಣ್ಮಕ್ಳು ಚಂದ ಅಂತ. ಸುಮ್ಮನೆ ಹೇಳ್ತಾರೆ ಗಾದೆ ಮಾತುಗಳನ್ನ. ಚೆನ್ನಾಗಿ ನೋಡ್ಕೊಳ್ತಿರೋ ಸೊಸೆನ ನೀವು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಯಾರು ಕೂಡ ತಪ್ಪನ್ನ ಮಾಡೋಕ್ಕೆ ಹೋಗಬೇಡಿ. ಅವರು ನಮ್ಮ ಥರ ಒಂದು ಎಣ್ಣೆ. ನಾ ಮಾಡಿದ ತಪ್ಪಿಗೆ ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ನನ್ನ ಪಾಪನಾದರೂ ಕಳ್ಕೊತೀನಿ. ಹೀಗೆ ಕೆಲವೇ ದಿನಗಳಲ್ಲಿ ತನ್ನ ಶ್ರೀಮಂತ ಸೊಸೆಯ ದರ್ಪವನ್ನು ಕಂಡು ರಾಧಾಳ ಬಗ್ಗೆ ಮನನೊಂದು ಹೇಳುತ್ತಿರುವ ಮಾತು.